Okay, welcome back, my dear students. We are bringing you the fifth video lecture on units and measurements. Today, we are going to continue the combination of errors. That is, errors of product or quotient. Errors of product or quotients. The rule for this is when two quantities, ಎರಡು ಕ್ವಾಂಟಿಟಿಗಳನ್ನು are multiplied or divided. Any two quantities are multiplied or divided. ಯಾವುದೇ ಎರಡು ಕ್ವಾಂಟಿಟಿಗಳನ್ನು ನಾವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ the relative error. What is relative error? Relative error means it is the ratio of ಕಲ್ತಿದ್ದೀವಿ ನಾವು ನಿನ್ನೆ. It is the ratio of absolute error to the true value. ಹೌದಾ? It is the ratio of absolute error to the true value. This is called as absolute error. The ratio of relative error is the ratio of absolute error to the true value. Okay, ಎರಡು ಕ್ವಾಂಟಿಟಿಗಳು ಮಲ್ಟಿಪ್ಲೈ ಅಥವಾ ಡಿವೈಡೆಡ್ ಮಾಡಿದಾಗ ದ ರಿಲೇಟಿವ್ ಎರರ್ ರಿಸಲ್ಟ್ನಲ್ಲಿ ಬರುವಂಥ ರಿಲೇಟಿವ್ ಎರರು ಏನಾಗಿರ್ತೈತೆ ರೀ? ಸಮ್ ಆಫ್ ದ ರಿಲೇಟಿವ್ ಎರರ್ಸ್ ಇನ್ ಮಲ್ಟಿಪ್ಲೈಯರ್ಸ್. ಸಮ್ ಆಫ್ ದಿ ರಿಲೇಟಿವ್ ಎರರ್ಸ್ ಇನ್ ಮಲ್ಟಿಪ್ಲೈಯರ್ಸ್. ಓಕೆ, ನೋಡ್ರಿ ಅದು ಹೆಂಗೆ ಬರ್ತೈತೆ ಅಂತ ನೋಡೋಣ. Now let us show that. Let us assume that we have two quantities. We have two quantities x and y, and the resultant quantity is z. Okay, that is z gives us x into y. When we multiply or divided two quantities, ಎಕ್ಸ್ ಮತ್ತು ವೈ ಅನ್ನೋ ಎರಡು ಕ್ವಾಂಟಿಟಿನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಕ್ತು ರೀ? ಜೆಡ್ ಅನ್ನೋ ಕ್ವಾಂಟಿಟಿ ಸಿಕ್ತು. ಇಸ್ ಇಟ್ ಕ್ಲಿಯರ್? ಓಕೆ, ನಾವು ಲೆಟ್ ಡೆಲ್ಟಾ ಎಕ್ಸ್ ಬಿ ದ ಎರರ್ ಇನ್ ಎಕ್ಸ್, ಆ್ಯಂಡ್ ಸಿಮಿಲರ್ಲಿ ಡೆಲ್ಟಾ ವೈ ಬಿ ದ ಎರರ್ ಇನ್ ವೈ, and delta z be the error in z. Is it clear? Okay, now look at this. When we measure physical quantities while calculation, what we have got that z ಬದಲಿ ನಮಗೆ ಏನು ಸಿಕ್ಕೈತೆ ರೀ? z ಪ್ಲಸ್ ಆರ್ ಮೈನಸ್ ಅಥವಾ z ಪ್ಲಸ್ ಡೆಲ್ಟಾ z ಸಿಕ್ಕೈತೆ. ಸಿಮಿಲರ್ಲಿ ಎಕ್ಸ್ ಬದಲಿ ಏನು ಸಿಕ್ಕೈತೆ ರೀ? ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಸಿಕ್ಕೈತಿ ಇಂಟು ವೈ ಪ್ಲಸ್ ಡೆಲ್ಟಾ ವೈ. ದೀಸ್ ಡೆಲ್ಟಾ ಜೆಡ್, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ ಆರ್ ದಿ ಎರರ್ಸ್ ಇನ್ ದ ಕ್ವಾಂಟಿಟೀಸ್. ಓಕೆ, ನೌ let us see that what happens. This can be written as x into y plus of x into delta y plus of y into delta x plus delta x into delta y. ಇದನ್ನು ಬ್ರ್ಯಾಕೆಟ್ ಬಿಡಿಸ್ಕೊಂಡಾಗ ನಮಗೆ ಇಷ್ಟು ಸಿಕ್ತು. ಇಸ್ ಇಟ್ ಕ್ಲಿಯರ್? ಓಕೆ, ನಾವು ಲುಕ್ ಎಟ್ ದಿಸ್ ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ವೈ, ದೀಸ್ ಆರ್ ಎರರ್ಸ್. ಸೊ these errors, the product of these errors is very very small when compared to the x and y. ಎಕ್ಸು ಮತ್ತು ವೈಗೆ ಕಂಪೇರ್ ಮಾಡಿದಾಗ ಡೆಲ್ಟಾ ಎಕ್ಸು ಡೆಲ್ಟಾ ವೈ ಭಾಳ ಸಣ್ಣದಿರ್ತೈತೆ ರೀ. ಸೊ ವಾಟ್ ವಿ ಡೂ ದ್ಯಾಟ್, ವಿ ವಿಲ್ ನೆಗ್ಲೆಕ್ಟ್ ದಿಸ್ ಟರ್ಮ್. ನಾವೇನು ಮಾಡ್ತೀವಿ ರೀ? ಈ ಟರ್ಮ್ನ ನೆಗ್ಲೆಕ್ಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ದಿಸ್. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡಿದ್ವಿ. ಲೆಟ್ ಅಸ್ ಇಗ್ನೋರ್ ದಿಸ್.
ಓಕೆ, ಇದನ್ನು ಇಗ್ನೋರ್ ಮಾಡಿದ್ರೆ ನಮಗೇನು ಉಳಿತ್ರಿ? ವಿ ಆರ್ ಲೆಫ್ಟ್ ವಿತ್ ಡೆಲ್ಟಾ ಜೆಡ್ ಪ್ಲಸ್ ಡೆಲ್ಟಾ ಜೆಡ್ ಈಕ್ವಲ್ಸ್ ಟು ಎಕ್ಸ್ ವೈ ಪ್ಲಸ್ ಎಕ್ಸ್ ಡೆಲ್ಟಾ ವೈ ಪ್ಲಸ್ ವೈ ಡೆಲ್ಟಾ ಎಕ್ಸ್. ಇಷ್ಟು ಉಳಿತು. ನಾವು ಜೆಡ್ ಅಂದ್ರೆ ಏನೈತಿ ನಮ್ಮ ಕಡೆ? ಜೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿರಿ. ಜೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ, ಅಥವಾ ವಿ ಕ್ಯಾನ್ ಆಲ್ಸೋ ಜೆಡ್ ಈಸ್ ಈಕ್ವಲ್ಸ್ ಟು ಎಕ್ಸ್ ವೈ ಇಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಡೂ ದ್ಯಾಟ್. divide by x y, divided by x and y. ನೋಡ್ರಿ, x and y ಲೆ ಡಿವೈಡ್ ಮಾಡಿದ್ರೆ ಏನಾಕೈತಿ? ದಿಸ್ ವಿಲ್ ಬಿಕಮ್ z divided by xy ಪ್ಲಸ್ ಡೆಲ್ಟಾ z by xy is equals to xy by xy. ಎಲ್ಲ ಕಡೆ ಎಕ್ಸ್ ವೈಲೆ ಡಿವೈಡ್ ಮಾಡ್ಬೇಕ್ರಿ. ಪ್ಲಸ್ ಡೆಲ್ಟಾ ವೈ ಡಿವೈಡೆಡ್ ಬೈ ವೈ, ಎಕ್ಸ್ ಟರ್ಮ್ ಕ್ಯಾನ್ಸಲ್ ಆಕೈತ್ರಿ ಇಲ್ಲಿ. ಓಕೆ, ಪ್ಲಸ್ ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಉಳಿತೈತಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಸ್ ಇಟ್ ಕ್ಲಿಯರ್? ಇಲ್ಲಿವರೆಗೂ ಕ್ಲಿಯರ್ ಆಯ್ತು ರೀ? ಓಕೆ, ನಾವು ಲುಕ್ ಎಟ್ ದಿಸ್. ಮುಂದೇನಾಕೈತೆ ನೋಡ್ರಿ, ಈ ಎಕ್ಸ್ ವೈ ಅಂದ್ರೆ ಏನೈತಿ ನಮ್ಮ ಹತ್ರ? ಎಕ್ಸ್ ವೈ ಅಂದ್ರೆ ಜೆಡ್ ಐತಿ. ಸೊ ಎಕ್ಸ್ ವೈ ಇದ್ದಲ್ಲಿ ಜೆಡ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರೆ ಇಲ್ಲೇನೈತ್ರಿ? ದಿಸ್ ಎಕ್ಸ್ ವೈ ಕ್ಯಾನ್ಸಲ್ ಆಗಿ 1 ಉಳಿತು. ಓಕೆ, ಇಲ್ಲಿ ನೋಡಿರಿ, ಎಕ್ಸ್ ವೈ ಇದ್ದಲ್ಲಿ ಜೆಡ್ ಮಾಡಿದ್ರೆ ಜೆಡ್ ಡಿವೈಡೆಡ್ ಬೈ ಜೆಡ್ ಪ್ಲಸ್ ಡೆಲ್ಟಾ ಜೆಡ್ ಡಿವೈಡೆಡ್ ಬೈ ಜೆಡ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಡೆಲ್ಟಾ ವೈ ಡಿವೈಡೆಡ್ ಬೈ ವೈ ಪ್ಲಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡ್ರಿ, ದಿಸ್ ಜೆಡ್ ಕ್ಯಾನ್ಸಲ್ ಆಗಿ 1 ಉಳಿತು. ಸೊ ದಿಸ್ 1 ವಿಲ್ ಆಲ್ಸೋ ಕ್ಯಾನ್ಸಲ್ ಈಚ್ ಅದರ್. ಇಲ್ಲಿ ಜೆಡ್ ಕ್ಯಾನ್ಸಲ್ ಆಗಿ 1 ಉಳಿತು. ಈ 1 0 ಆಯಿತು. ಸೊ ನಮಗೆ ಏನು ಉಳಿತ್ರಿ? ನಾವು ದ ಫೈನಲ್ ಆನ್ಸರ್ ಈಸ್ ಡೆಲ್ಟಾ ಜೆಡ್ ಡಿವೈಡೆಡ್ ಬೈ ಜೆಡ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಡೆಲ್ಟಾ y divided by y. Is it clear? Nodre, this is the answer for second rule, that is when two quantities are multiplied or divided. When two quantities are multiplied or divided, the relative error. No, relative error ಅಂದ್ರೆ this is the relative error. The ratio of absolute error ಡೆಲ್ಟಾ ಎ ಅಂತ ಬರ್ತಿದ್ದೆ ನಾ ಇನ್ ಜನರಲ್ ಆಗಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡೆಲ್ಟಾ ಎ ಅಂತ ಬರ್ತಿದ್ವಿ. ಸೊ the ratio of absolute error to the true value is called as relative error. Okay, the relative error is the sum of relative error of multipliers. ಆ ಮಲ್ಟಿಪ್ಲೈ ಕ್ವಾಂಟಿಟೀಸ್ ಮಾಡಿದಾಗ ಏನು ನಮಗೆ ರಿಲೇಟಿವ್ ಎರರ್ ಬಂದಿರ್ತೈತಿ, ಅದರ ಎಡಿಷನ್ ಇರ್ತೈತಿ. ದಿಸ್ ಈಸ್ ದ ಸೆಕೆಂಡ್ ರೂಲ್. ಓಕೆ, ನಿಮಗೆ ಆಫ್ಟರ್ ದಿಸ್ ರೂಲ್ಸ್ explanation of the rules, I am going to solve you one or two problems. ಇದ್ರ ಬಗ್ಗೆ 1 ಅಥವಾ 2 ಪ್ರಾಬ್ಲಮ್ ನಿಮಗೆ ನಾನು ಸಾಲ್ವ್ ಮಾಡಿದ್ನಿ ಅಂತ ತಕ್ಷಣ ನಿಮಗೆ ಇನ್ನೂ ಕ್ಲಿಯರ್ ಆಕೈತಿ. ಓಕೆ, ಐ ಥಿಂಕ್ ನೌ ವಿ ಹ್ಯಾವ್ ಸಮ್ ಕನ್ಫ್ಯೂಷನ್ಸ್. ವಾಟ್ ಈಸ್ ದಿಸ್ ಡೆಲ್ಟಾ ಜೆಡ್ ಅಂದ್ರೇನು, ಡೆಲ್ಟಾ ಜೆಡ್ ಅಂದ್ರೇನು, ಡೆಲ್ಟಾ ಎಕ್ಸ್ ಅಂದ್ರೇನು. ಓಕೆ, ಐ ಥಿಂಕ್ ಪೀಪಲ್ ಹ್ಯಾವ್ ಸಮ್ ಲಿಟಲ್ ಬಿಟ್ ಕನ್ಫ್ಯೂಷನ್ ಹಿಯರ್. ಓಕೆ, ಬಟ್ when solving the problems you are going to clarify what actually it is. ಓಕೆ, ಈಗ ಇಷ್ಟು ಗೊತ್ತಿರಲ್ರಿ ನಿಮ್ಗೆ, 2 ಕ್ವಾಂಟಿಟಿನ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಅದರಲ್ಲಿರುವಂಥ ರಿಸಲ್ಟೆಂಟ್ ರಿಲೇಟಿವ್ ಎರರು ಯಾವುದಕ್ಕೆ ಸಮ ಆಗಿರ್ತೈತ್ರಿ? ರಿಲೇಟಿವ್ ಎರರ್ ಆಫ್ ದಿ ಮಲ್ಟಿಪ್ಲೈಯರ್ಸ್, ಸಮ್ ಆಫ್ ದಿ ರಿಲೇಟಿವ್ ಎರರ್ ಆಫ್ ದಿ ಮಲ್ಟಿಪ್ಲೈಯರ್ಸ್. ಆ ಮಲ್ಟಿಪ್ಲೈ ಮಾಡಿದ್ರಾಗ ಏನು ರಿಲೇಟಿವ್ ಎರರ್ ಇರ್ತಾವಲ್ಲ ಅವು ಎರಡರದ್ದು ಎಡಿಷನ್ನಿಗೆ ನಮ್ದು ರಿಸಲ್ಟೆಂಟ್ ರಿಲೇಟಿವ್ ಎರರು ಸಮವಾಗಿರ್ತೈತಿ. ಇಸ್ ಇಟ್ ಕ್ಲಿಯರ್? ನೋಡ್ರಿ ಒಂದ್ಸಲ ಇಲ್ಲಿ ನೋಡ್ರಿ, ದಿಸ್ ಡೆಲ್ಟಾ ಎಕ್ಸ್ ಆ್ಯಂಡ್ ಡೆಲ್ಟಾ ವೈ ವೆನ್ ಕಂಪೇರ್ ಟು ಎಕ್ಸ್ ಆ್ಯಂಡ್ ವೈ ವೆರಿ ಸ್ಮಾಲ್ ಐತಿ. ಸೊ ಈ ಟರ್ಮ್ ಏನು ಮಾಡೀವಿ? ನೆಗ್ಲೆಕ್ಟ್ ಮಾಡಿದ್ದೀವಿ. ವಿ ಆರ್ ಗೋಯಿಂಗ್ ಟು
ignore this term. Is it clear? Nodri ondsala clear aita. This is about the error of products and quotient. Error of products and quotient. Is it clear? Okay. Okay, now moving to the next topic. When measured quantity, error, when measured quantity rise to a power, the relative error in a quantity rise to a power k is the k times the relative error in the individual quantity. Is it clear? ಇಲ್ಲಿ ನೋಡ್ರಿ, suppose there is a quantity which is a raised to k. Okay, ಈ k power ಇದ್ದಾಗ what happens? It will become k times of relative error, that is delta a by a. Is it clear? Simple. ಯಾವುದಾದ್ರೂ ಒಂದು ಕ್ವಾಂಟಿಟಿನ ಪವರ್ ಕೆ ಇತ್ತಂದ್ರೆ ಇಟ್ ವಿಲ್ ಬಿಕಮ್ ಒಂದು ಕ್ವಾಂಟಿಟಿ ಪವರ್ದು ಕೆ ಇತ್ತಂದ್ರೆ ಅದ್ರ ರಿಲೇಟಿವ್ ಎರರ್ ಏನಾಕೈತ್ರಿ? ಕೆ ಟೈಮ್ಸ್ ಆಫ್ ರಿಲೇಟಿವ್ ಎರರ್ ಆಕೈತಿ. ಅದ್ರಾಗ ಎರರ್ ಹೆಂಗಿರ್ತೈತಿ? ಕೆ ಟೈಮ್ಸ್ ಆಫ್ ರಿಲೇಟಿವ್ ಎರರ್ ಇರ್ತೈತಿ. ಈಗ ಸಿಂಪಲ್ ನೋಡ್ರಿ, ಎ ಸ್ಕ್ವೇರ್ ಇತ್ತಪ್ಪ, a square ಇತ್ತು. what will be relative error? It is 2 times of delta a by a. It is a 2 times of delta a by a. ಈ ಎರರ್ ಮೇಲೆ ನಿಮಗೆ 1 marks ಪ್ರಾಬ್ಲಮ್ಸ್ ಬರ್ತಿರ್ತಾವ್ರಿ. ಓಕೆ, ರಿಗಾರ್ಡಿಂಗ್ ದ ರೂಲ್ ಆಫ್ ದಿಸ್ ಎರರ್, ಆನ್ ದ ಬೇಸಿಸ್ ಆಫ್ ದಿಸ್ ರೂಲ್ ಎರರ್ ನಿಮ್ಗೆ ಏನು ಬರ್ತಿರ್ತಾವೆ? ದೇರ್ ಇಸ್ ಅ 1 marks ಕ್ವಶನ್. ಲೆಟ್ ಅಸ್ ಥಿಂಕ್ ದ್ಯಾಟ್. ನೋಡ್ರಿ, there is a question. ಏನೈತ್ರಿ ಕ್ವಶನ್? z is equals to, there is a question, z equals to a square b raised to 3 by 2 divided by c raised to square root of c d raised to d. This is the question. Am I getting my point? Are you getting my point? Look at this. Are you getting my point? ನೋಡ್ರಿ, z equals to a square b raised to 3 by 2 divided by root c into d. This is the question. What you have to do? You have to find out the relative error. ನೋಡ್ರಿ, the relative error of this equation ಏನಾಕತಿ? ರಿಲೇಟಿವ್ ಎರರ್ ಅಂದ್ರೆ ಏನು? ಡೆಲ್ಟಾ ಜೆಡ್ ಬೈ ಜೆಡ್ ಇಸ್ ದ ರಿಲೇಟಿವ್ ಎರರ್. ಓಕೆ, ಈಗ ನೋಡ್ರಿ, ಎ ಸ್ಕ್ವೇರ್ದು ರಿಲೇಟಿವ್ ಎರರ್ ಏನಾಕೈತಿ? ಎ ಸ್ಕ್ವೇರ್ದು ರಿಲೇಟಿವ್ ಎರರ್ ಏನಾಕೈತ್ರಿ? 2 times ಆಫ್ ಡೆಲ್ಟಾ ಎ ಬೈ ಎ ಇಂಟು ಬಿ ರೇಸ್ ಟು 3 by 2 ಐತೆ. ನಾವು ಆಗಳೇ ಫೈಂಡ್ ಔಟ್ ಮಾಡಿದ್ದೀವಿ ಸೆಕೆಂಡ್ ರೂಲ್ನಾಗ. ಏನ್ರಿ? ಯಾವುದೇ ಎರಡು ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದ್ರೆ, ಯಾವುದೇ ಒಂದು ಕ್ವಾಂಟಿಟಿನ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಅದರಲ್ಲಿರುವ ರಿಲೇಟಿವ್ ಎರರು ಸಮ್ ಆಫ್ ದಿ ಎರರ್ಸ್ ಆಗಿರ್ತೈತಿ. ಸೊ ನಾವಿಲ್ಲಿ ಏನು ಮಾಡಬೇಕು? ಸಮ್ ಆಫ್ ದಿ ಎರರ್ಸ್ ಆಗಿರೋದ್ರಿಂದ ವಿ ಆರ್ ನಾಟ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್, ವಿ ಆರ್ ಗೋಯಿಂಗ್ ಟು ಆ್ಯಡ್ ಪ್ಲಸ್. ಅದು ಪ್ಲಸ್ ಇರಲಿ, ಇಂಟು ಇರಲಿ, ಡಿವೈಡ್ ಇರಲಿ, ಈ ಥರ್ಡ್ ರೂಲ್ ಪವರ್ ಕೆ ಬಂದಾಗ ನಾವಿಲ್ಲೇನು ಮಾಡ್ತೀವಿ? ವಿ ವಿಲ್ ಆ್ಯಡ್ ದ ಎರರ್ಸ್. ಸೊ ಪ್ಲಸ್ ಆಫ್ b raised to 3 by 2 is 3 by 2 times of delta b by b. ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ ಐತಿ. ಸೇಮ್ ರೂಲು ಏನು ಹೇಳ್ತೀವಿ ನಾವು? when two quantities are multiplied or divided, quotient ರೂಲಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಮಲ್ಟಿಪ್ಲೈ ಮಾಡಿರಿ, ಡಿವೈಡ್ ಮಾಡಿರಿ, the result will be the sum of the relative errors. Okay, the error and result will be the sum of the relative errors. So root c ಹೆಂಗೆ ಬರಿಬೋದು? c raised to 1 by 2 ಅಂತ ಬರಿಬೋದಾ? root c ಹೆಂಗೆ ಬರಿಬೋದ್ರಿ? root c can be written as c raised to 1 by 2. So this will become 1 by 2 times of delta c by c plus d raised to power 1 ಐತಿ. So it can be written as delta d by d. This is the relative error of this
ಈಕ್ವೇಷನ್, ಈ ಕೊಟ್ಟಿರೋ ಈಕ್ವೇಷನ್ದು ಇದು ನಮಗೇನ್ರಿ ರಿಲೇಟಿವ್ ಎರರು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಈ ರೀತಿ 1 ಮಾರ್ಕ್ಸಿನ ಕ್ವಶನ್ಸ್ ನಿಮಗೆ ಕೇಳ್ತಿರ್ತಾರೆ ರೀ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರು, ಫೈಂಡ್ ದ ರಿಲೇಟಿವ್ ಎರರ್ ಅಂತೇಳಿ. ಓಕೆ, ಫೈಂಡ್ ದ ರಿಲೇಟಿವ್ ಎರರ್ ಅಂತ ಕೇಳ್ತಿರ್ತಾರೆ. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಗಿವ್ ಯು 1 ಹೋಮ್ವರ್ಕ್. ಇದ್ರ ಮೇಲೆ ಒಂದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ, ನೋಡೋಣ ಮಾಡಿ ಎಲ್ಲರೂ ಗ್ರೂಪಿಗೆ ಹಾಕಿರಿ. ಫಸ್ಟ್ ಇಯರ್ದವರು ನಿಮ್ಮ ಗ್ರೂಪ್ ಐತಲ್ಲ, ಆ ಗ್ರೂಪಿಗೆ ಮಾಡಿ ಹಾಕಿರಿ. ನೋಡಿರಿ ಏನಪ್ಪ ಹೋಮ್ವರ್ಕ್ ಅಂದ್ರೆ, ಲೆಟ್ z is equals to root a into b raised to 3 into c raised to minus 1 by 2 into d raised to minus 1. ಇದೊಂದು z is equals to a raised to cube root into b divided by c raised to 1 by 2 and d raised to minus 1 by 2. These two are the examples. What we have to do? We have to find relative error. Relative error find out ಮಾಡಿ ಗ್ರೂಪಿಗೆ ಹಾಕ್ರಿ. ಓಕೆ, ಫೈಂಡ್ ದ ರಿಲೇಟಿವ್ ಎರರ್ ಆಫ್ ದಿಸ್. ಇದರ ರಿಲೇಟಿವ್ ಎರರ್ ಫೈಂಡ್ ಔಟ್ ಮಾಡಿ ಏನು ಮಾಡಿರಿ, ಗ್ರೂಪಿಗೆ ಹಾಕ್ರಿ. ಈಸ್ ಇಟ್ ಕ್ಲಿಯರ್? ಓಕೆ, this is about the errors. Now we are going to study about the significant figures. What are significant figures? Okay, significant figures. Significant figures means all reliable digits are significant, and first uncertain digit is called significant digit ಅಂತ ಕರಿತೀವಿ ನಾವು. ಏನ್ರಿ significant figures ಅಂದರೆ? Significant figures means we have the reliable digits. While calculation we need some reliable digits. The all reliable digits which are valuable are called as significant digits. To find these significant results, we have a rules. We have a rules for significant digits. We have some rules. Rules for significant digits. Rules for significant digits. Okay, there are some rules for significant digits. The first rule is all non-zero digits are significant. All non-zero digits are significant. Okay, for example, let us consider 1 2 3 4 or 2797 and 14300. Sorry, 14313 19717. ಈ ರೀತಿ 0 1 ಬಿಟ್ಟು, ಓಕೆ, 0 1 ಬಿಟ್ಟು ಎಲ್ಲ non-zero digits ಅಂದರೆ 1 to 9 all the digits are significant figures. ಅವೆಲ್ಲ ಏನ್ರಿ significant figures. ಈಗ ನೋಡ್ರಿ, ನಿಮಗೇನು ಕೇಳ್ತಾರ, ಒಂದು ನಂಬರ್ ಕೊಟ್ಟಿರ್ತಾರೆ. ಓಕೆ, ಆ ನಂಬರ್ ಕೊಟ್ಟು ಫೈಂಡ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ಓಕೆ, ಈಗ ನೋಡ್ರಿ 1 2 3 ಕೊಟ್ಟರು, ಅಥವಾ 4 5 6 7 ಕೊಟ್ಟರು, ಅಥವಾ 8 9 9 8 ಕೊಟ್ಟು 8 9 8 9 ಕೊಟ್ಟರು. ಈ ರೀತಿ ಕೊಟ್ಟಾಗ ಇಲ್ಲಿ ಯಾವುದೇ ಜೀರೋ ಇಲ್ಲ. ಸೊ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟ್ರಿ? 3. ಇಲ್ಲಿ ಎಷ್ಟ್ರಿ? 1 2 3 4. ಇಲ್ಲಿ ಎಷ್ಟ್ರಿ? 1 2 3 4. ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರು, ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರು, ಇಲ್ಲಿ 4 ಸಿಗ್ನಿಫಿಕೆಂಟ್. ಈಸ್ ಇಟ್ ಕ್ಲಿಯರ್? ಓಕೆ, ಈಗ ಸೆಕೆಂಡ್ ರೂಲಿಗೆ ಹೋಗೋಣ. ಸೆಕೆಂಡ್ ರೂಲ್ ಏನು ಹೇಳ್ತದ್ರಿ? ದ ಟರ್ಮಿನಲ್ zeros without decimal point
without decimal point are not significant. Are not significant. ನೋಡ್ರಿ ಟರ್ಮಿನಲ್ ಜೀರೋಸ್ ಅಂದರೆ ಅವು look at this term, the terminal zero without decimal point. It means ಈಗ ಟರ್ಮಿನಲ್ ಜೀರೋ 1200 1200 ಇತ್ತು ರೀ, ಇಲ್ಲ 120 ಇತ್ತು, ಇಲ್ಲ 360 ಇತ್ತು. ಈ ರೀತಿ ಇದ್ದಾಗ ಇಲ್ಲಿ ನೋಡ್ರಿ ಯಾವುದೇ ಡೆಸಿಮಲ್ ಪಾಯಿಂಟ್ ಇರಬಾರ್ದು, ಯಾವುದೇ ಡೆಸಿಮಲ್ ಪಾಯಿಂಟ್ ಇರಬಾರ್ದು. ಮತ್ತು ಜೀರೋ ಎಲ್ಲಿರ್ಬೇಕು ರೀ? ಲಾಸ್ಟಿಗೆ ಇರಬೇಕು. ದ ಟರ್ಮಿನಲ್ ಜೀರೋಸ್ ವಿತೌಟ್ ಡೆಸಿಮಲ್ ಪಾಯಿಂಟ್, ವಿತೌಟ್ ಡೆಸಿಮಲ್ ಪಾಯಿಂಟ್, ವಿತೌಟ್ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಈಗ 1200 ಐತಿ, ಇಲ್ಲೆಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಸೊ ಜೀರೋಸ್ ಲಾಸ್ಟಿಗೆ ಇದಾವಲ್ಲ, ಇವೆರಡೂ ಜೀರೋ ಸಿಗ್ನಿಫಿಕೆಂಟ್ ಅಲ್ಲ. ಇನ್ 1200 ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 2. 120 ಐತಿ, ಸೊ ಎಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಸೊ ಈ ಲಾಸ್ಟ್ ಜೀರೋ ಸಿಗ್ನಿಫಿಕೆಂಟ್ ಡಿಜಿಟ್ ಅಲ್ಲ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ ಹಿಯರ್ 2. 360 ಒಳಗೆ ಈ ಜೀರೋ ಏನೇನ್ರಿ? ಸಿಗ್ನಿಫಿಕೆಂಟ್ ಡಿಜಿಟ್ ಅಲ್ಲ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇನ್ 360 ಈಸ್ 2. ಅರ್ಥ ಆಯ್ತಾ? ದಿಸ್ ಈಸ್ ದ ಅಬೌಟ್ ದ ಸೆಕೆಂಡ್ ರೂಲ್. ಇದೇನು ಹೇಳ್ತೈತೆ ರೀ? ನಮಗೆ ಸೆಕೆಂಡ್ ರೂಲ್ ಹೇಳ್ತೈತಿ. ಓಕೆ, ನಾವು ಥರ್ಡ್ ರೂಲ್. ಆಲ್ ಜೀರೋಸ್ ಇನ್ ಬಿಟ್ವೀನ್ non-zero digits are significant. ನೋಡ್ರಿ ಆಲ್ ಜೀರೋಸ್ ನೋಡ್ರಿ, ಲಾಸ್ಟಿಗೆ ಜೀರೋ ಡೆಸಿಮಲ್ ಪಾಯಿಂಟ್ ಇಲ್ಲದೆ ಲಾಸ್ಟಿಗೆ ಜೀರೋ ಬಂದ್ರೆ ಅವು ಸಿಗ್ನಿಫಿಕೆಂಟ್ ಅಲ್ಲ. ಅದೇ ರೀತಿ ಎರಡು ನಾನ್ ಜೀರೋ ನಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ 1001 ಐತಿ, ಅಥವಾ 10201 ಐತಿ. ಸೊ ಇಲ್ಲಿ ನೋಡ್ರಿ ಈ ಎರಡು ಜೀರೋ ಮಧ್ಯೆ ಈ ಕಡೊಂದು ನಾನ್ ಜೀರೋ, ಈ ಕಡೊಂದು ನಾನ್ ಜೀರೋ ಐತಿ. ಸೊ ಹಿಂಗಿದ್ದಾಗ ದ ಜೀರೋಸ್ ಇನ್ ಬಿಟ್ವೀನ್ ನಾನ್ ಜೀರೋ ಡಿಜಿಟ್ಸ್ ಅಂದ್ರೆ 1 ಈ ಒನ್ ನಾನ್ ಜೀರೋ ಇದು. ಸೊ ಎರಡು ನಾನ್ ಜೀರೋ ಡಿಜಿಟ್ ಮಧ್ಯೆ ಜೀರೋ ಬಂದ್ರೆ ದೇ ಆರ್ ಸಿಗ್ನಿಫಿಕೆಂಟ್. ಇದು ಸಿಗ್ನಿಫಿಕೆಂಟೇ. ಸೊ ಈ 1001ದಾಗ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ರೀ? 4. ಇಲ್ಲಿ ನೋಡ್ರಿ 10201 ಐತಿ, ಈ ಜೀರೋ ಆ ಕಡೆನೂ ಈ ಜೀರೋ ಎಲ್ಲ ಐತ್ರಿ, ಇಟ್ ಈಸ್ ಇನ್ ಬಿಟ್ವೀನ್ ನಾನ್ ಜೀರೋ ಡಿಜಿಟ್ಸ್. ದಿಸ್ ಈಸ್ ಆಲ್ಸೋ ಇನ್ ಬಿಟ್ವೀನ್ ನಾನ್ ಜೀರೋ ಡಿಜಿಟ್ಸ್. ಈ ರೀತಿ ನಾನ್ ಜೀರೋ ಡಿಜಿಟ್ ಮಧ್ಯೆ ಜೀರೋ ಬಂತು ಅಂದ್ರೆ ಇಟ್ ಈಸ್ ಅ ಸಿಗ್ನಿಫಿಕೆಂಟ್. ಸೊ ಏನಾಯಿತು? 1 2 3 4 5 ಹಿಯರ್ 5 ಸಿಗ್ನಿಫಿಕೆಂಟ್ ಡಿಜಿಟ್ಸ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಎಷ್ಟು ಅದಾವ ರೀ? 5 ಅದಾವ. ಇಸ್ ಇಟ್ ಕ್ಲಿಯರ್? ದಿಸ್ ಈಸ್ ಅಬೌಟ್ ದ ಥರ್ಡ್ ರೂಲ್. ನೌ ಮೂವಿಂಗ್ ಟು ದ ಫೋರ್ತ್ ರೂಲ್. ಫೋರ್ತ್ ರೂಲ್ ಏನು ಹೇಳ್ತೈತೆ ನೋಡ್ರಿ. ಫೋರ್ತ್ ರೂಲು, ಟರ್ಮಿನಲ್ ಜೀರೋಸ್ with decimal point are significant. ಏನ್ರಿ? 1 to 0.00 1 to 0.00 ಐತಿ. ಓಕೆ, ಇಲ್ಲಿ ಈ ಟರ್ಮಿನಲ್ ಜೀರೋಸು, ಸೊ ಹಿಯರ್ ದರ್ ಇಸ್ ಅ ಡೆಸಿಮಲ್ ಪಾಯಿಂಟ್. ಸೊ ಏನಾಯಿತು? ದೀಸ್ ಟು ಆರ್ ಸಿಗ್ನಿಫಿಕೆಂಟ್. ಇವೆರಡು ಏನ್ರಿ? ಸಿಗ್ನಿಫಿಕೆಂಟ್. ಇವು ದೀಸ್ ಆರ್ ಸಿಗ್ನಿಫಿಕೆಂಟ್. ದೀಸ್ ಜೀರೋಸ್ ಆರ್ ಸಿಗ್ನಿಫಿಕೆಂಟ್ ಜೀರೋಸ್. ಇವೇನದಾವ್ರಿ? ಸಿಗ್ನಿಫಿಕೆಂಟ್ ಜೀರೋಸ್ ಅಂತ ತಗೋತೀವಿ. ಇಸ್ ಇಟ್ ಕ್ಲಿಯರ್? ಓಕೆ, ನಾವು ಮೂವಿಂಗ್ ಟು ದ ಫಿಫ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್ ಏನಾಗ್ತದೆ ರೀ? when a number is less than 1, when number
number is less than 1, when number is less than 1, number less than 1 ಇದ್ದಾಗ zeros before and after decimal points are not significant. zeros okay. Zeros before and after decimal point are not significant. Is it clear? Okay, ಇಲ್ಲಿ ನೋಡ್ರಿ ಏನು ಹೇಳ್ತೈತೆ ಅಂದ್ರೆ ಇದು ಈಗ ನಂಬರ್ ಲೆಸ್ ದ್ಯಾನ್ 1 ಇರಬೇಕು. ಲೆಸ್ ದ್ಯಾನ್ 1 ಮೀನ್ಸ್ 0 ಪಾಯಿಂಟ್ ಅಂತ ಚಲೋ ಆಕೈತ್ರಿ ನಮಗೆ. ಲೆಸ್ ದ್ಯಾನ್ 1 ಅಂದ್ರೆ 0 ಪಾಯಿಂಟ್ ಅಂತ ಚಲೋ ಹೋಗ್ಬೇಕು. ನಂಬರ್ ಲೆಸ್ ದ್ಯಾನ್ 1 ಇದ್ದಾಗ ಈಗ 0.99 ಇತ್ತು, ಅಥವಾ 0.009 ಇತ್ತು, ಅಥವಾ 0.00909 ಇತ್ತು, ಈ ರೀತಿ ಇದ್ದು ಅನ್ಕೋರ. ಇಲ್ಲಿ ನೋಡ್ರಿ, ವೆನ್ ನಂಬರ್ ಇಸ್ ಲೆಸ್ ದ್ಯಾನ್ 1, ಈ ಡೆಸಿಮಲ್ ಪಾಯಿಂಟ್ ಮುಂಚೆ ಮತ್ತು ಆಮೇಲೆ ಏನು ಜೀರೋಸ್ ಇರ್ತಾವಲ್ಲ, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ದಿಸ್ ಈಸ್ ನಾಟ್ ಅ ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ನಂಬರ್ಸ್ ಎಷ್ಟು? 2. ಇಲ್ಲಿ ನೋಡ್ರಿ, ಇಲ್ಲಾದರೂ ಅಷ್ಟೇ, ಈ ಡೆಸಿಮಲ್ ಪಾಯಿಂಟ್ ಮುಂಚೆ ಇದು ಮತ್ತು ಇವೆರಡು ಸಿಗ್ನಿಫಿಕೆಂಟ್ ಅಲ್ಲ. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಡಿಜಿಟ್ ಎಷ್ಟು ರೀ? 1. ಇಲ್ಲಿ ಬನ್ನಿರಿ, ದಿಸ್ ಈಸ್ ದ ನಂಬರ್ ಲೆಸ್ ದ್ಯಾನ್ 1. ಡೆಸಿಮಲ್ ಪಾಯಿಂಟ್ ಮುಂಚೆ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಈ ಜೀರೋಸ್, ದೀಸ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ಸ್. ಬಟ್ ಈ ಜೀರೋ ನೋಡ್ರಿ, ದಿಸ್ ಜೀರೋ ಈಸ್ ಇನ್ ಬಿಟ್ವೀನ್ 2 ನಾನ್ ಜೀರೋ ಡಿಜಿಟ್ಸ್. 2 ನಾನ್ ಜೀರೋ ಮಧ್ಯೆ ಐತಿ. ಸೊ ದಿಸ್ ಈಸ್ ಸಿಗ್ನಿಫಿಕೆಂಟ್. ಸೊ ಇವು 3, these 3 are significant. Is it clear? This is when number is less than 1. Number less than 1 ಇದ್ದಾಗ this is the rule. ಅರ್ಥ ಆಯ್ತಾ? ನಂಬರ್ ಲೆಸ್ ದ್ಯಾನ್ 1 ಇದ್ದಾಗ ದೀಸ್ ಆರ್ ದ ರೂಲ್ಸ್. ನನ್ನ ಲಾಸ್ಟ್ ರೂಲ್ ಈಸ್ ಚೇಂಜ್ ಆಫ್ ದ ಯೂನಿಟ್ ಡಸ್ ನಾಟ್ ಚೇಂಜ್ ದಿ significant figure. Change of the unit does not change the significant figure. Change of the unit does not change the significant figure. ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ 170 ಸೆಂಟಿಮೀಟರ್ ಇತ್ತು, 170 ಸೆಂಟಿಮೀಟರ್ ಇತ್ತು. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ರೀ? ಇದನ್ನು ನೋಡಿರಿ, ನಂಬರ್ ಆಫ್ ಸಿಗ್ನಿಫಿಕೆನ್ಸ್ ಎಷ್ಟು ಗೆಸ್ ಮಾಡ್ತಾ ಇರ್ರಿ. ಐ ವಿಲ್ ರೈಟ್ ಇಟ್ ಇನ್ ಮೀಟರ್. ಸೊ 1.7, ದಿಸ್ ಈಸ್ 1.7 ಮೀಟರ್. 1.7 ಮೀಟರ್. ಈಗ ನೋಡ್ರಿ ಇಲ್ಲಿ ಆದ್ರೂ ಟರ್ಮಿನಲ್ 0 ಸಿಗ್ನಿಫಿಕೆಂಟ್ ಅಲ್ಲ. ಸೊ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ ಈಸ್ 2. ಇಲ್ಲಿ 1.7, ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ಸ್. ಸೊ ಹಿಯರ್ ಆಲ್ಸೋ ಸಿಗ್ನಿಫಿಕೆಂಟ್ ಡಿಜಿಟ್ ಈಸ್ 2. ಸೊ ಸೆಂಟಿಮೀಟರ್ ಇದನ್ನು ಮೀಟ್ರ್ ಮಾಡಿದೆ ಅಂದ್ರೆ ಚೇಂಜ್ ಆಫ್ ದ ಯೂನಿಟ್ ಚೇಂಜ್ ಮಾಡಿದೆ. ನಾ ಸೆಂಟಿಮೀಟರ್ ಇದನ್ನು ಮೀಟ್ರ್ ಮಾಡಿದೆ. ಸೊ ವೆನ್ ವಿ ಚೇಂಜ್ ಯೂನಿಟ್ ಆಫ್ ದ ಡಿಜಿಟ್ಸ್, ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಡಸ್ ನಾಟ್ ಚೇಂಜ್. ನಾನು ಯೂನಿಟ್ ಚೇಂಜ್ ಮಾಡಿದ್ರು ಏನಾಗಲ್ಲ ರೀ, ಸಿಗ್ನಿಫಿಕೆಂಟು ಫಿಗರ್ ನನಗೇನೋ ಚೇಂಜ್ ಆಗಲ್ಲ. ದೀಸ್ ಆರ್ ದ ರೂಲ್ಸ್. ನೋಡಿ, ನೇಮ್ ಹೇಳ್ತೀನಿ, ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ದ ಟರ್ಮಿನಲ್ ಜೀರೋಸ್ ವಿತೌಟ್ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್.
Then the third one, all zeros in between non-zero digits are significant. Terminal zeros with decimal point are significant. When a number is less than 1, the zeros before and after decimal points are not significant. Okay, some examples nodunri. When we look at some example, I think you will be clear. When we look at some examples, ನಿಮಗೆ 1 ಮಾರ್ಕ್ಸ್ದಾಗ ಕೇಳ್ತಿರ್ತಾರೆ ರೀ, ಹೇಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, ಒಂದು ಡಿಜಿಟ್ ಕೊಡ್ತಾರು, ಡಿಜಿಟ್ ಕೊಟ್ಟು ಏನಂತಾರೆ ರೀ, ಫೈಂಡ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಹೇಳ್ತಾರೆ. ಓಕೆ ನೋಡ್ರಿ, okay, these examples daga we have to tell the significant digits ಎಷ್ಟು ಅದಾವ ನೋಡ್ರಿ. ಇಲ್ಲಿ ನೋಡ್ರಿ, all ನಾನ್ ಜೀರೋಸ್ ಆರ್ ಸಿಗ್ನಿಫಿಕೆಂಟ್. ಒಂದು ನಾನ್ ಜೀರೋ, ಜೀರೋ ಬಿಟ್ಟು ಯಾವ ಅದಾವ ರೀ, 1 2 3 4 5, ಇವು 5 ಅಂತರೂ ಸಿಗ್ನಿಫಿಕೆಂಟ್ ಡಿಜಿಟ್ ಅದು. ಈಗ ದ ಜೀರೋ, ಒಂದು ಜೀರೋ 2 ನಾನ್ ಜೀರೋ ನಡಬರ್ಕಿತ್ತಂದ್ರೆ ಅದು ಸಿಗ್ನಿಫಿಕೆಂಟ್. ಸೊ ಇದು ಕೂಡ ಸಿಗ್ನಿಫಿಕೆಂಟೇ. ಸೊ 1 2 3 4 5 6, ಹಿಯರ್ 6 ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲಿ ಬರ್ರಿ, 1 ನಂಬರ್ ಈಸ್ ಲೆಸ್ ದೆನ್ 1, ನಂಬರ್ ಲೆಸ್ ದೆನ್ 1 ಇದ್ದಾಗ ಇವು ಯಾವುವು ಸಿಗ್ನಿಫಿಕೆಂಟ್ ಅಲ್ಲ. ಡೆಸಿಮಲ್ ಪಾಯಿಂಟ್ ಮುಂಚೆ ಮತ್ತು ಆಮೇಲೆ ಇದ್ದು ಯಾವುವು ಸಿಗ್ನಿಫಿಕೆಂಟ್ ಅಲ್ರಿ.